ನಮ್ಮ ಹತ್ರ ಇವತ್ತೊಂದು ಆಲ್ಟೋ 800 ಸೇಲಿಗೆ ಬಂದಿದೆ ಆಯಿತಾ. ಸೊ ಆಲ್ಟೋ 800 ಅಂತ ಹೇಳಿದರೆ ತುಂಬ ಜನಕ್ಕೆ ಅಂದರೆ ಡೈಲಿ ಯೂಸೇಜಿಗೆಲ್ಲ ಉಂಟಲ್ಲ, ತುಂಬ ಬೆಸ್ಟ್. ಅಂದರೆ ನಿಮಗೆ ಸರ್ವಿಸ್ ಕಾಸ್ಟ್ ಆಗಿರಲಿ ಮತ್ತು ಎಲ್ಲ ವಿಷಯದಲ್ಲಿ ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಸೊ ನಮ್ಮ ಹತ್ರ ಇವತ್ತೊಂದು ಆಲ್ಟೋ 800 ಬಂದಿದೆ. ಸೊ ಈ ವೆಹಿಕಲ್ನ ಇವತ್ತು ಸೇಲಿಗೆ ತಂದಿದ್ದೇನೆ ನಾನು. ಸೊ ಯಾರಾದರೂ ಆಲ್ಟೋ 800 ಹುಡುಕ್ತಿದ್ರೆ, ಮಳೆಗಾಲ ಕೂಡ ಬರ್ತಾಯಿದೆ, ಯಾರಿಗಾದರೂ ಬೇಕು ಅಂತ ಅನಿಸಿದರೆ ಈ ವೆಹಿಕಲ್ನ ಒಂದು ಆಪ್ಷನ್ ಆಗಿ ಇಟ್ಕೋಬೋದು. 2009 ಮಾಡಲು 5th ಓನರ್ ಆಗಿದೆ. ಬಟ್ ಆ 5th ಓನರ್ ಯಾರು ತೊಗೊಂಡಿದ್ದಾರೆ, ಆ ಗಾಡಿಯನ್ನು ಕಂಪ್ಲೀಟಾಗಿ ರೀಸ್ಟೋರ್ ಮಾಡಿದ್ದಾರೆ. ಕಂಪ್ಲೀಟಾಗಿ ಏನು ಕೂಡ ಕೆಲಸ ಇಲ್ಲ ಅದರಲ್ಲಿ, ₹1 ಅಸಲು ಹಾಕಲಿಕ್ಕಿಲ್ಲ. ಇನ್ನು ಪೆಟ್ರೋಲ್ ಹಾಕೋದು ಓಡಿಸೋದು ಅಷ್ಟೇ ಕೆಲಸ ಇರೋದು. ಸೊ ನನ್ನ ಹಿಂದೆ ನಿಂತಿರುವಂಥ ಈ ವೆಹಿಕಲ್ ಸೇಲಿಗಿರುವಂಥದ್ದು ಇವತ್ತು. ಸೊ ನಿಮಗೇನಾದರೂ ವೆಹಿಕಲ್ನ ತಗೋಬೇಕು ಅಂತಿದ್ದರೆ ಮೇಲ್ಗಡೆ ಸ್ಕ್ರೀನಲ್ಲಿ ನಂದು ನಂಬರ್ ಕಾಣಿಸ್ತಾ ಇರುತ್ತೆ, ಅದಕ್ಕೆ ಕಾಲ್ ಮಾಡ್ಬೋದು. ಅಥವಾ ಡೈರೆಕ್ಟಾಗಿ ಬಂದು ಕೂಡ ವಿಸಿಟ್ ಮಾಡಿ ಈ ವೆಹಿಕಲ್ನ ನೋಡ್ಬೋದು. ನೀವು ಇಂಜಿನ್ ರೂಮ್ ನೋಡ್ತಾ ಇರ್ಬೋದು, ತುಂಬ ನೀಟಾಗಿದೆ, ಯಾವುದೇ ರೀತಿ ಆ್ಯಪ್ರನ್ ಡ್ಯಾಮೇಜ್ ಎಲ್ಲ ಆಗಿಲ್ಲ. ನೋಡ್ಬೋದು ಎರಡು ಕಡೆ ಕೂಡ ಆ್ಯಪ್ರನ್ ಒರಿಜಿನಾಲಿಟಿಯಲ್ಲೇ ಇದೆ. ಸೊ ಎಲ್ಲ ಸರ್ವಿಸ್ ಎಲ್ಲ ಆಗಿದೆ, ಗಾಡಿ ಕಂಡೀಷನ್ ಪರವಾಗಿಲ್ಲ, ಒಂದು ಚೆನ್ನಾಗಿದೆ. ಯಾಕಂದರೆ 5th ಓನರ್ ಆಗಿರುವಂಥದ್ದು, 2009 ಮಾಡಲು. ಇನ್ನು ಬಾಡಿ ಲೈನ್ ಕೂಡ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಎಲ್ಲಿ ಕೂಡ ಪೇಂಟ್ ಎಲ್ಲ ಹೋಗಿರುವಂಥದ್ದು ಆ ಥರದ್ದೆಲ್ಲ ಏನಾಗಿಲ್ಲ, ಎಲ್ಲ ಒರಿಜಿನಾಲಿಟಿಯಲ್ಲೇ ಇದೆ. ರಬ್ಬರ್ಸ್ ಎಲ್ಲ ನಾನು ತೆಗೆದು ತೋರಿಸ್ತೇನೆ ನೋಡಿ. ನೋಡಿ ಪಂಚ್ಗಳೆಲ್ಲ ಅದೇ ಥರ ಇದೆ, ಗ್ಲಾಸ್ಗಳು ಕೂಡ ಎಲ್ಲ ಆಲ್ಮೋಸ್ಟ್ ಎಲ್ಲ ಒರಿಜಿನಲೇ ಇದೆ, ಯಾವುದು ಕೂಡ ರಿಪ್ಲೇಸ್ಮೆಂಟ್ ಆಗಿಲ್ಲ. ನೀವು ಬ್ಯಾಕ್ ಸೀಟ್ ಕೂಡ ನೋಡ್ಬೋದು, ಸೀಟ್ಗಳೆಲ್ಲ ಈ ಥರ ಇದೆ, ಇಂಟೀರಿಯರ್ ಈ ಥರ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುವಂಥದ್ದು ಈ ಗಾಡಿಯಲ್ಲಿ. ಬ್ಯಾಕ್ ಸೈಡ್ ಡೋರಲ್ಲಿ ಸ್ಪೀಕರ್ಸ್ ಎಲ್ಲ ಹಾಕಿದ್ದಾರೆ, ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಈ ಗಾಡಿಯಲ್ಲಿ. ಪವರ್ ವಿಂಡೋಸ್ ಬರೋದಿಲ್ಲ, ಸೆಂಟ್ರಲ್ ಲಾಕಿಂಗ್ ಇಲ್ಲ ಈ ವೆಹಿಕಲಲ್ಲಿ. ಸೊ ಫ್ಲೋರ್ಗೆಲ್ಲ ಮ್ಯಾಟಿಂಗ್ ಹಾಕಿದ್ದಾರೆ ಈ ಥರ ಮಶ್ರೂಮ್ದು. ಇನ್ನು ಡೋರ್ ಪ್ಯಾಡ್ಸ್ ಎಲ್ಲ ನೋಡಿ, ಇಲ್ಲಿ ಇಂಟೀರಿಯರ್ ಕೂಡ ತೋರಿಸ್ತೇನೆ ಫ್ರಂಟಿಂದ. ಗೇರ್ ಎಲ್ಲ ಸ್ಮೂತಾಗಿ ಎಂಗೇಜ್ ಆಗ್ತಿದೆ, ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ಇಲ್ಲಿ ಫ್ಲೋರಲ್ಲಿ ನೋಡ್ಬೋದು, ವಿನೈಲ್ ಮ್ಯಾಟಿಂಗ್ ಮಾಡಿಸಿದ್ದಾರೆ ಅವರು. ಇನ್ನು ವೆಹಿಕಲ್ ಕಂಡೀಷನ್ ಅಂತ ಹೇಳಿದ್ರೆ ಪರವಾಗಿಲ್ಲ, ತುಂಬ ನೀಟಾಗಿದೆ, ಯಾವುದೇ ರೀತಿಯ ಡ್ಯಾಮೇಜ್ ನನಗೆಲ್ಲಿ ಕಾಣಿಸ್ತಾ ಇಲ್ಲ. ಈ ಪಿಲ್ಲರ್ಲಿ ಕೂಡ ನಾನು ತೆಗೆದು ನೋಡಿದೆ, ಯಾವುದೇ ರೀತಿಯ ಡ್ಯಾಮೇಜ್ ಇಲ್ಲ, ಎಲ್ಲ ಒರಿಜಿನಲ್ ಪಾರ್ಟ್ಸೇ ಇದೆ. ನೋಡ್ಬೋದು ನೀವು ಬ್ಯಾಕ್ ಸೈಡಲ್ಲಿ ಕೂಡ ಯಾವುದೇ ರೀತಿಯ ಡ್ಯಾಮೇಜ್ಗಳು ಅಥವಾ ರಸ್ಟಿಂಗ್ ಬಂದಿರುವಂಥದ್ದು ಎಲ್ಲಿ ಕೂಡ ರಸ್ಟಿಂಗ್ ಇಲ್ಲ ವೆಹಿಕಲಲ್ಲಿ. ಮೇಯ್ನ್ ಬೇಕಾಗಿರೋದು ಅದೇ, ಇಲ್ಲಿ ಯಾವ ಜಾಗದಲ್ಲಿ ಕೂಡ ರಸ್ಟಿಂಗ್ ಇಲ್ಲ. ನೀವು ಇಲ್ಲೆಲ್ಲ ಸೈಡಲ್ಲಿ ನೋಡ್ಬೋದು, ಸಣ್ಣ ಪುಟ್ಟ ಟಚಪ್ ಆಗಿದೆ, ಅದು ಬಿಟ್ಟು ಗಾಡಿ ಕಂಪ್ಲೀಟ್ ಪೇಂಟ್ ಎಲ್ಲ ಆಗಿಲ್ಲ ನೋಡಿ. ಎಲ್ಲಿ ಕೂಡ ರಸ್ಟಿಂಗ್ ಎಲ್ಲ ಏನಿಲ್ಲ. ಈ ಡೋರ್ ಪ್ಯಾಡ್ಸ್ ಎಲ್ಲ ನೀವು ನೋಡ್ತಾ ಇರ್ಬೋದು. ಇನ್ನು ಇಲ್ಲಿ ಕೂಡ ನೋಡಿ, ತುಂಬ ನೀಟಾಗಿದೆ. ಏನಾದರೂ ಬಜೆಟಲ್ಲಿ ಒಂದು ಗಾಡಿ ನೋಡ್ತಾ ಇದ್ದಾರೆ, ಈ ವೆಹಿಕಲಿಗೆ ಅವರು 1,40,000 ಕೋಟ್ ಮಾಡ್ತಿದ್ದಾರೆ. ನೆಗೋಷಿಯೇಬಲ್ ಮಾಡಿಕೊಡ್ತಾರೆ, ಅದು ಫಿಕ್ಸ್ಡ್ ಪ್ರೈಸ್ ಅಲ್ಲ. ನಿಮಗೇನಾದರೂ ವೆಹಿಕಲ್ ಇಷ್ಟ ಆದರೆ ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು, ಸ್ಕ್ರೀನಲ್ಲಿ ನಂಬರ್ ಹಾಕಿದ್ದೇನಲ್ಲ ಆ ನಂಬರ್ಗೆ ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ಎನ್ಕ್ವೈರಿಯನ್ನು ಮಾಡ್ಬೋದು. ಓನರ್ ಹತ್ರನೇ ಡೈರೆಕ್ಟಾಗಿ ಓನರ್ ಹತ್ರನೇ ಮಾತಾಡಿಬಿಟ್ಟು ನಿಮಗೆ ನೆಗೋಷಿಯೇಬಲ್ ಮಾಡಿಕೊಡ್ತಾನೆ. ನಿಮಗೆ ಏನಾದರೂ ವೆಹಿಕಲ್ ಇಷ್ಟ ಆದರೆ ಅಥವಾ ಬೈ ಮಾಡುವಂಥ ಜೆನ್ಯೂನ್ ಇಂಟೆನ್ಷನ್ ಇದ್ದರೆ ಮಾತ್ರ ದಯವಿಟ್ಟು ಕಾಲ್ ಮಾಡಿ. ಅನ್ನೆಸರಿ ಎಲ್ಲ ಕಾಲ್ ಮಾಡುವಂಥದ್ದು, ಮೆಸೇಜ್ ಎಲ್ಲ ಮಾಡುವಂಥದ್ದು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಮಂಗಳೂರು ಗಾಡಿ ಎಲ್ಲ ಗ್ರೌಂಡಲ್ಲೆಲ್ಲ ರಸ್ಟಿಂಗ್ ಬಂದಿರ್ತದೆ ಅಂತ. ನಾನು ನಿಮಗೆ ಗ್ರೌಂಡ್ ಕೂಡ ತೋರಿಸ್ತೇನೆ ಇದರದ್ದು. ಇದರ ಗ್ರೌಂಡ್ ನಿಮಗೆ ಕಾಣಿಸ್ತಾ ಉಂಟ ಗೊತ್ತಿಲ್ಲ, ಎಲ್ಲಿ ಕೂಡ ರಸ್ಟಿಂಗ್ ಇಲ್ಲ ಆಯಿತಾ. ಗ್ರೌಂಡಲ್ಲಿ ನಿಮಗೆ ಎಷ್ಟು ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ಎಲ್ಲಿ ಕೂಡ ರಸ್ಟಿಂಗ್ ಅನ್ನೋದೇ ಏನಿಲ್ಲ. ನಾನೊಂದು ಸಾರಿ ಚೆಕ್ ಮಾಡಿದ್ದೇನೆ, ಆದರೆ ನಿಮಗೊಂದು ಕ್ಲಾರಿಟಿಗೋಸ್ಕರ ತೋರಿಸ್ತಿದ್ದೇನೆ ಅಷ್ಟೇ.